ಹಲೋ ಫ್ರೆಂಡ್ಸ್, ನಾನು ಇವತ್ತು ಮಾತಾಡ್ತಾ ಇರೋದು ಒಂದು ಪನಿಷ್ಮೆಂಟ್ ಬಗ್ಗೆ. ಈ ಪನಿಷ್ಮೆಂಟ್ ಹೆಸರು ಟೋಂಕ. ಇದು ಇಟಲಿಯ ಟ್ರೆಂಟೋ ನಗರದಲ್ಲಿ ಪ್ರತಿ ವರ್ಷ ಜೂನ್ ತಿಂಗಳಲ್ಲಿ ನಡೆಯುತ್ತದೆ. ಈ ಕಾರ್ಯಕ್ರಮದಲ್ಲಿ ಅಲ್ಲಿ ಸ್ಥಳೀಯ ರಾಜಕಾರಣಿಗಳನ್ನು ಹಾಸ್ಯಾಸ್ಪದವಾಗಿ ಶಿಕ್ಷಿಸಲು ಅವರನ್ನು ಪಂಜರದಲ್ಲಿ ಹಾಕಿ ನದಿಗೆ ಮುಳುಗಿಸಲಾಗುತ್ತದೆ. ನೋಡಿ, ಈ ಶಿಕ್ಷೆ ಹೆಂಗೈತಿ, ಸಾಕಾಗೈತಿ. ಇದಂತೂ ನಮ್ಮ ಕಡೆ ಇಂಪ್ರೂವ್ಮೆಂಟ್ ಮಾಡೋರಂದ್ರೆ ಹಬ್ಬ ಆಗೋತೈತೆ. ಇದನ್ನು 16ನೇ ಶತಮಾನದಿಂದ 17ನೇ ಶತಮಾನದವರೆಗೂ ದೋಷಿಗಳನ್ನು ಶಿಕ್ಷಿಸಕ್ಕೆ ಬಳಸ್ತಾ ಇದ್ರು. ಇದು ಪ್ರಾಚೀನ ಪದ್ಧತಿ ಹಾಸ್ಯ ರೂಪವಾಗಿದೆ. ಇದು ಸ್ಥಳೀಯ ಪೆಟ್ರನ್ ಸಂತನ ಉತ್ಸವದ ಭಾಗವಾಗಿ 1990ರ ದಶಕದಲ್ಲಿ ಪುನಃ ಆರಂಭಿಸಲಾಯಿತು. ಪ್ರತಿ ವರ್ಷ ಜೂನ್ 19ರಂದು ನಡೆಯುವ ಈ ಕಾರ್ಯಕ್ರಮದಲ್ಲಿ ಸಮಾರಂಭದ ನ್ಯಾಯಾಲಯವು ಈ ವರ್ಷದ ಅತ್ಯಂತ ದೊಡ್ಡ ತಪ್ಪು ಮಾಡಿದ ರಾಜಕಾರಣಿಯನ್ನು ಆಯ್ಕೆ ಮಾಡಿ ಅವರನ್ನು ಪಂಜರದಲ್ಲಿ ಹಾಕಿ ನದಿಗೆ ಮುಳುಗಿಸ್ತಾರೆ. ಈ ತರ ಶಿಕ್ಷೆಗಳು ನಮ್ಮ ಕಡೆ ಇದ್ರೆ ರಾಜಕಾರಣಿಗಳು ತಪ್ಪು ಮಾಡದೇ ಇರ್ತಾರೆ, ಈಗ ಪ್ರಜೆಗಳು ತಪ್ಪು ಮಾಡದೇ ಇರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು. ಹಾಗೆ ಸಬ್ಸ್ಕ್ರೈಬ್ ಮಾಡಿ.